ನೀವು ಏನು ಸಮಸ್ಯೆಯಿಂದ ಬಂದಿದ್ದೀರಾ? ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ ನಿಮಗೆ? ಸಿಕ್ಕಿದೆ ಮೇಡಮ್. ಯಾಕಂತಂದರೆ ನಾವಿಬ್ಬರು 2 ಇಯರ್ಸಿಂದ ಲವ್ ಮಾಡ್ತಾ ಇದ್ವಿ. ಸೊ ನಮ್ಮ ಮನೇಲಿ ಯಾರೂ ನಮ್ಮ ಲವ್ಗೆ ಸಪೋರ್ಟ್ ಮಾಡಿರಲಿಲ್ಲ. ಅಂದರೆ ಇವ್ರ ಮನೇಲಿ ನಮ್ಮ ಮನೇಲಿ ಇಬ್ಬರು ಮನೇಲೂ ಸ್ವಲ್ಪ ಇಷ್ಟ ಇರಲಿಲ್ಲ. ಸೊ ನಮಗೂ ಕಷ್ಟ ಆಗ್ತಿತ್ತು. ಸೊ ಹಂಗಾಗಿ ನಾವು ಇಲ್ಲಿ ಗುರುಜಿಗಳ ಹತ್ರ ಬಂದು ಸ್ವಲ್ಪ ಎಲ್ಲ ಕೇಳಿದ್ದಕ್ಕೆ ಓಕೆ ಅನ್ನೋ ಥರ ಆಯಿತು ನಮಗೂ. ಸೊ ಇವಾಗ ಚೆನ್ನಾಗಿದ್ದೀವಿ. ಆ್ಯಂಡ್ ಇವರು ಕೂಡ 2 ಇಯರ್ಸಿಂದ ಯಾವುದೂ ಕಾಲ್ ಆಗಲಿ ಮೆಸೇಜ್ ಆಗಲಿ ಯಾವುದೂ ಏನೂ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದು ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದ್ಮೇಲೆ ಗುರುಜಿಯವರು ಕೊಟ್ಟಿದ್ದೋ ಒಂದು ಮಾರ್ಗದರ್ಶನದಿಂದ ನಾವು ಇವಾಗ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಮನೇಲೆಲ್ಲ ಒಪ್ಪಿದಾರ? ಮನೇಲೂ ಇವಾಗೆಲ್ಲ ಒಪ್ಕೊಂಡಿದ್ದಾರೆ. ವಿಚಾರ ನಿಜವಾಗ್ಲೂ ಅದು ಆ ಕಾಂಟ್ಯಾಕ್ಟಿಂದ ಗುರುಗಳ ಪರಿಚಯ ಆಗಿ ನಾವು ಇಲ್ಲಿ ಗುರುಗಳ ಹತ್ರ ಬಂದು ಸೊಲ್ಯೂಷನ್ ಕೇಳಿದಾಗ ಗುರುಗಳು ಈ ಥರ ನಿಮಗೆ ಮುಂದಕ್ಕೆ ಇದೇ ಥರ ಆಗುತ್ತೆ ಅಂತ ಹೇಳಿ ಹೋಗಾದ್ಮೇಲೆ ನಾವು ಮನೆಯವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ಮೇಲೆ ಮನೆಯವರು ಸಮಾಧಾನವಾಗಿ ಕೇಳಿಸ್ಕೊಂಡು ಒಪ್ಕೊಂಡು ನಮಗೀಗ ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಮದುವೆ ಫಿಕ್ಸ್ ಮಾಡ್ತಾರೆ. DS ಆಚಾರ್ಯ ಸಿದ್ಧಾರ್ಥಿ ಗುರುಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕಂದರೆ ಇನ್ನೊಂದು 2 ತಿಂಗಳಲ್ಲಿ ನಮ್ಮದು ಮದುವೆ ಫಿಕ್ಸ್ ಮಾಡ್ತಿದ್ದಾರೆ. ಹಂಗಾಗಿ ಅವರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೀವಿ. ಖುಷಿಯಾದ ವಿಚಾರ, ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಇಬ್ಬರು ಲವರ್ಸ್ ಒಂದಾಗಿ ಮನೇಲಿ ಒಪ್ಸಿ ಇವಾಗ ಮದುವೆ ಆಗ್ತಿದ್ದಾರೆ ಇನ್ನೊಂದು 2 ತಿಂಗಳಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರೋ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಹೇಳಿ ಮೇಡಮ್.